ನಮಸ್ತೆ ನಮಸ್ತೆ ಕರ್ನಾಟಕ. ಎಲ್ರು ಹೇಗಿದ್ದೀರಿ? ಎಲ್ರು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಮತ್ತೊಂದು ಹೊಸ ವಿಚಾರವನ್ನ ನಿಮ್ಮ ಮುಂದೆ ಇಡೋಕೆ ಬಂದಿದ್ದೀನಿ. ಅದು ಕ್ರಿಕೆಟ್ ಲೋಕದ ಮಾಹಿತಿ. ಆರಂಭದಲ್ಲಿ ಉದ್ದ ಕೂದಲಿನ ಮೂಲಕ ಬಹಳಷ್ಟು ಪ್ರಸಿದ್ಧಿಗೆ ಬಂದಂತಹ ಕ್ರಿಕೆಟರ್ MS ಧೋನಿ ಅವರಿಗೆ ಕ್ರಿಕೆಟ್ ಆಟ ಮಾತ್ರ ಅಲ್ಲ, ಸಿನಿಮಾದ ಮೇಲೂ ಪ್ರೀತಿ ಇದೆ. ಟೀಮ್ ಇಂಡಿಯಾದಿಂದ ಹೊರಬಂದ ಬಳಿಕ ಅವರು ಧೋನಿ ಎಂಟರ್ಟೈನ್ಮೆಂಟ್ ಎಂಬ ಹೆಸರಿನ ನಿರ್ಮಾಣ ಸಂಸ್ಥೆಯನ್ನ ಆರಂಭಿಸಿದ್ರು. ಈ ನಿರ್ಮಾಣ ಸಂಸ್ಥೆಯ ಅಡಿಯಲ್ಲಿ ಒಂದು ಸಿನಿಮಾ ಕೂಡ ನಿರ್ಮಾಣ ಆಗಿದೆ. ಶೀಘ್ರವೇ ಅವರ ನಿರ್ಮಾಣ ಸಂಸ್ಥೆ ಅದರ ಅಡಿಯಲ್ಲಿ ಕನ್ನಡ ಸಿನಿಮಾ ಕೂಡ ಬರುತ್ತಂತೆ. ಹೌದು, ಇದು ಕೂಡ ಬಹಳಷ್ಟು ಖುಷಿಯ ಸಂಗತಿ. ಈ ವಿಚಾರ ಕೇಳಿ ಫ್ಯಾನ್ಸ್ ಸಖತ್ ಥ್ರಿಲ್ ಆಗಿದ್ದಾರೆ. ಕನ್ನಡಿಗರಂತೂ ಬಹಳಷ್ಟು ಕುತೂಹಲದಿಂದ ನಿರೀಕ್ಷೆಯಲ್ಲಿದ್ದಾರೆ. ಈ ಬಗ್ಗೆ ಅಧಿಕೃತವಾಗಿ ಏನು ಘೋಷಣೆ ಆಗಿಲ್ಲ, ಆದರೆ ಸದ್ಯ ಮಾಹಿತಿ ಹರಿದಾಡ್ತಾ ಇದೆ. ಶೀಘ್ರವೇ ಈ ಕನ್ನಡ ಸಿನಿಮಾ ಧೋನಿ ಅವರು ನಿರ್ಮಾಣ ಮಾಡುವಂತಹ ಕುರಿತು ಅಧಿಕೃತವಾಗಿ ಶೀಘ್ರವೇ ಘೋಷಣೆ ಆಗುತ್ತೆ. ಧೋನಿ ಅವರು ತಮ್ಮ ನಿರ್ಮಾಣ ಸಂಸ್ಥೆಯ ಮೂಲಕ ಹೊಸಬರಿಗೆ ಅವಕಾಶ ನೀಡುವಂತಹ ಉದ್ದೇಶವನ್ನ ಇಟ್ಕೊಂಡಿದ್ದಾರೆ. ಅವರು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾ ನಿರ್ಮಾಣ ಮಾಡುವಂತಹ ಆಲೋಚನೆ ಕೂಡ ಇಟ್ಕೊಂಡಿದ್ದಾರಂತೆ. ಅವರು ಮೊದಲು ತಮಿಳು ಭಾಷೆಯಲ್ಲಿ ಲೆಟ್ಸ್ ಗೆಟ್ ಮ್ಯಾರಿಡ್ ಎಂಬ ಹೆಸರಿನ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ರು. ಈ ಚಿತ್ರ ಥಿಯೇಟರ್ ನಲ್ಲಿ ರಿಲೀಸ್ ಆಗಿತ್ತು, ಆದರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಆಗ ಗೆಲುವು ಕಂಡಿಲ್ಲ. ಈಗ ಅವರು ಕನ್ನಡ ಚಿತ್ರರಂಗದತ್ತ ಒಲವು ತೋರಿದ್ದಾರೆ. ಯಾಕಂದ್ರೆ ಇತ್ತೀಚೆಗೆ ಕನ್ನಡ ಚಿತ್ರರಂಗದ ಖ್ಯಾತಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಉದಾಹರಣೆ KGF ಇರಬಹುದು, ಕಾಂತಾರ ಇರಬಹುದು, 777 ಚಾರ್ಲಿ ಇರಬಹುದು, ಕಾಟೇರ ಇರಬಹುದು. ಈ ರೀತಿಯ ಸಿನಿಮಾಗಳಿಂದ ಪರಭಾಷೆಯವರು ಕೂಡ ಕನ್ನಡ ಚಿತ್ರರಂಗದತ್ತ ಮುಖ ಮಾಡುವಂತೆ ಆಗಿದೆ. ಹೀಗಾಗಿ ಪರಭಾಷೆಯ ನಿರ್ಮಾಪಕರು ಕನ್ನಡದಲ್ಲಿ ಸಿನಿಮಾ ನಿರ್ಮಾಣ ಮಾಡೋಕೆ ಆಸಕ್ತಿಯನ್ನು ತೋರುತ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಜೆಟ್ ಅನ್ನ ರಿಲೀಸ್ ಮಾಡೋಕೆ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಈಗ ಧೋನಿ ಅವರು ಕೂಡ ಕನ್ನಡ ಭಾಷೆಯಲ್ಲಿ ಸಿನಿಮಾ ಮಾಡೋಕೆ ಬರ್ತಿದ್ದಾರೆ ಎಂಬ ವಿಚಾರ ಅಭಿಮಾನಿಗಳ ಕುತೂಹಲ ಹೆಚ್ಚಿದೆ. ಇದು ಕ್ರಿಕೆಟ್ ಅಭಿಮಾನಿ ಮಾತ್ರ ಅಲ್ಲ, ಸಿನಿ ಅಭಿಮಾನಿಗಳ ಕುತೂಹಲವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಈ ತಂಡದಲ್ಲಿ ಯಾರೆಲ್ಲ ಇರ್ತಾರೆ, ಯಾರು ನಿರ್ದೇಶನ ಮಾಡ್ತಾರೆ, ಯಾರು ನಟಿ, ಯಾರು ನಟ ಎಂಬ ವಿಚಾರ ಇನ್ನಷ್ಟೇ ರಿವೀಲ್ ಆಗಬೇಕಾಗಿದೆ. ಧೋನಿ ಅವರು ಸದ್ಯ IPL ನಲ್ಲಿ ಬ್ಯುಸಿ ಇದ್ದಾರೆ. ಈಗ ಅವರು ಇಷ್ಟು ವರ್ಷ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ಧೋನಿ ಅವರು ಈಗ ಕ್ಯಾಪ್ಟನ್ ಸ್ಥಾನದಿಂದ ಕೆಳಗೆ ಇಳಿದಿದ್ದಾರೆ. ಇದು ಅವರ ಕೊನೆಯ IPL ಸೀಸನ್ ಆಗಿರಲಿದೆ ಎಂಬುದು ಕೂಡ ಒಂದು ಲೆಕ್ಕಾಚಾರ, ಮಾತು ಕೂಡ ಕೇಳಿ ಬರ್ತಾ ಇದೆ. ಒಂದೊಮ್ಮೆ ಅವರು IPL ನಿಂದಲೂ ಕೂಡ ನಿವೃತ್ತಿ ಪಡೆದರೆ ಮುಂದೆ ಫುಲ್ ಟೈಮ್ ಆಗಿ ಸಿನಿಮಾ ನಿರ್ಮಾಣದತ್ತ ಹೆಚ್ಚು ಗಮನ ವಹಿಸುವಂತಹ ಸಾಧ್ಯತೆ ಇದೆ. ಈ ಲೆಕ್ಕಾಚಾರ ಸದ್ಯಕ್ಕೆ ಕಂಡು ಬಂದಿರುವಂಥದ್ದು. ಏನೇ ಆಗಲಿ, MS ಧೋನಿ ಅವರು ಕನ್ನಡ ಭಾಷೆಯಲ್ಲಿ ಸಿನಿಮಾ ಮಾಡೋಕೆ ಮುಂದಾಗಿರುವಂತಹ ವಿಚಾರ ಅಥವಾ ಆ ಸಿನಿಮಾ ಯಾವ ರೀತಿ ಕುತೂಹಲ ಸೃಷ್ಟಿ ಮಾಡುತ್ತೆ ಅದನ್ನ ನಾವು ನೋಡೋಕ್ಕೆ ಬಹಳಷ್ಟು ಥ್ರಿಲ್ ಆಗಿದ್ದೀವಿ. ಹೀಗಾಗಿ ಕೂಡಲೇ ಕನ್ನಡದಲ್ಲಿ ಸಿನಿಮಾ ಮಾಡುವಂತಹ ಬಗ್ಗೆ ಧೋನಿ ಅವರು ಆದಷ್ಟು ಬೇಗ ಅಧಿಕೃತವಾಗಿ ಒಂದು ಹೇಳಿಕೆಯನ್ನು ನೀಡಲಿ ಎಂಬುದೇ ಅಭಿಮಾನಿಗಳ ಒಂದು ಆಶಯ ಅಂತ ಹೇಳ್ಬೋದು. ಸದ್ಯ ಈ ವಿಚಾರಕ್ಕೆ ವಿರಾಮ ಹಾಕ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ ಅಂತ ಹೇಳ್ತಾ, ಕೊನೆಯದಾಗಿ ನನ್ನ ಫೇಸ್ಬುಕ್, ಯೂಟ್ಯೂಬ್ ಪೇಜನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು.